ಹಾಯ್ ಫ್ರೆಂಡ್ಸ್, ಜನಾರ್ದನ ರೆಡ್ಡಿಯ ಹೆಲಿಕಾಪ್ಟರ್ ಕತೆ ಏನಾಯ್ತು? ಈಗ ಈ ಹೆಲಿಕಾಪ್ಟರ್ ಎಲ್ಲಿದೆ? ರೆಡ್ಡಿ ಓಡಾಡ್ತಿದ್ದ ಹೆಲಿಕಾಪ್ಟರ್ ಬೆಲೆ ಎಷ್ಟು ಗೊತ್ತಾ? ಹೆಲಿಕಾಪ್ಟರ್ ಓಡಾಟಕ್ಕೆ ರೆಡ್ಡಿ ಮಾಡ್ತಿದ್ದ ಖರ್ಚು ಎಷ್ಟು? ಜೈಲಿಂದ ರಿಲೀಸ್ ಆದ್ಮೇಲೂ ಹೆಲಿಕಾಪ್ಟರ್ ಬಳಸ್ತಿಲ್ಲ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ರೆಡ್ಡಿ ಹೆಲಿಕಾಪ್ಟರ್ ರುಕ್ಮಿಣಿ ಅದು ಇಡೀ ಬಳ್ಳಾರಿ ಜಿಲ್ಲೆಯನ್ನ ಜನಾರ್ದನ ರೆಡ್ಡಿ ಬೆರಳ ತುದಿಯಲ್ಲಿ ಆಡಿಸುತ್ತಿದ್ದ ಸಮಯ. ಭೂಮಿ ಬಗೆದು ಬಗೆದು ಗಣಿದಣಿಯಾದ ರೆಡ್ಡಿ 2006ರಲ್ಲಿ MLC ಆಗಿ ಆಯ್ಕೆ ಆದ್ರು. ರಾಜಕೀಯದಲ್ಲಿ ಫುಲ್ ಆಕ್ಟಿವ್ ಆದ್ರು. ಈ ಕಡೆ ಗಣಿ ಕೋಟೆಯನ್ನು ನೋಡ್ಕೋಬೇಕು, ಆ ಕಡೆ ರಾಜಕೀಯಕ್ಕಾಗಿ ಪದೇ ಪದೇ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂತು. ಆಗ ರೆಡ್ಡಿ ಪರ್ಚೇಸ್ ಮಾಡಿದ್ದೆ ಈ ಹೆಲಿಕಾಪ್ಟರ್. ಅದೇ ರೆಡ್ಡಿಯ ಮುದ್ದಿನ ಅಂಬಾರಿ ರುಕ್ಮಿಣಿ. ಜನಾರ್ದನ ರೆಡ್ಡಿ ಎಲ್ಲಿಗೆ ಹೋಗ್ಬೇಕಂದ್ರೂ ಇದೇ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿದ್ರು. ಆಗೆಲ್ಲ ಒಂದು ಮಾತಿತ್ತು, ರೆಡ್ಡಿ ಬೆಳಗ್ಗೆ ತಿಂಡಿಯನ್ನ ಬಳ್ಳಾರಿಯಲ್ಲಿ ತಿಂದ್ರೆ ಮಧ್ಯಾಹ್ನದ ಊಟವನ್ನ ಬೆಂಗಳೂರಲ್ಲಿ ಮಾಡ್ತಾರೆ, ರಾತ್ರಿ ಡಿನ್ನರ್ ದೆಹಲಿಯಲ್ಲಿ ಆಗುತ್ತೆ ಅಂತ. ಲೋನ್ ಮಾಡಿ ಹೆಲಿಕಾಪ್ಟರ್ ಖರೀದಿ. ಜನಾರ್ದನ ರೆಡ್ಡಿ 2006ರಲ್ಲಿ ಹೆಲಿಕಾಪ್ಟರ್ ಖರೀದಿ ಮಾಡಿದ್ರು. ಬೆಲ್ 407 ಹೆಲಿಕಾಪ್ಟರ್ ಇದಾಗಿದ್ದು ಆಗಲೇ ಇದರ ಬೆಲೆ 12 ಕೋಟಿ ರೂಪಾಯಿ ಇತ್ತು. ಸಾವಿರಾರು ಕೋಟಿಯ ಸಾಮ್ರಾಜ್ಯ ಇದ್ರು ಈ ಹೆಲಿಕಾಪ್ಟರ್ ಅನ್ನ ಫುಲ್ ದುಡ್ಡು ಕೊಟ್ಟು ತಗೊಂಡಿರ್ಲಿಲ್ಲ. 2 ಕೋಟಿ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಉಳಿದ ದುಡ್ಡನ್ನ ಲೋನ್ ಮಾಡಿದ್ರು ಜನಾರ್ದನ ರೆಡ್ಡಿ. ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ಲೋನಿನ ಕಂತು ಕಟ್ತಿದ್ರು. ಪೈಲಟ್ ಮತ್ತು 6 ಜನರನ್ನ ಹೊತ್ತೊಯ್ಯುವ ಸಾಮರ್ಥ್ಯ ಈ ಹೆಲಿಕಾಪ್ಟರ್ಗೆ ಇತ್ತು. ಒಂದು ಸಲ ಇಂಧನ ತುಂಬಿಕೊಂಡು ಹಾರಿತು ಅಂದ್ರೆ ನಿರಂತರವಾಗಿ 598 ಕಿಲೋಮೀಟರ್ ವರೆಗೆ ಹಾರೋ ತಾಕತ್ತು ಇದಕ್ಕಿತ್ತು. ಹೆಲಿಕಾಪ್ಟರ್ ಓಡಾಟಕ್ಕೆ ಎಷ್ಟು ಖರ್ಚಾಗ್ತಿತ್ತು? ಹೆಲಿಕಾಪ್ಟರ್ ಇದ್ರೆ ಅದನ್ನ ಲ್ಯಾಂಡ್ ಮಾಡಲು, ಪಾರ್ಕ್ ಮಾಡಲು ವಿಮಾನ ನಿಲ್ದಾಣಕ್ಕೆ ಬಾಡಿಗೆ ಕಟ್ಟಬೇಕಾಗುತ್ತೆ. ಅದರಂತೆ ಜನಾರ್ದನ ರೆಡ್ಡಿ ಕೂಡ ವಿಮಾನ ನಿಲ್ದಾಣ ಅಥಾರಿಟಿಗೆ ಪ್ರತಿ ತಿಂಗಳು 75,000 ರೂಪಾಯಿ ಬಾಡಿಗೆ ಕಟ್ತಿದ್ರು. ಜೊತೆಗೆ ಪೈಲಟ್, ಇಂಧನದ ಖರ್ಚು ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಿತ್ತು. ಇನ್ನು ಖಾಸಗಿ ಸಂಸ್ಥೆಗೆ ಅದರ ನಿರ್ವಹಣೆ ಜವಾಬ್ದಾರಿ ಕೂಡ ಕೊಡಲಾಗಿತ್ತು. ಹೀಗೆ ಜನಾರ್ದನ ರೆಡ್ಡಿ ಹೆಲಿಕಾಪ್ಟರ್ ನಲ್ಲಿ ಓಡಾಡೋಕೆ ಅಂತಲೇ ತಿಂಗಳಿಗೆ 15 ಲಕ್ಷ ರೂಪಾಯಿಯಷ್ಟು ದುಡ್ಡು ತೆಗೆದಿಡ್ತಿದ್ರು. ರೆಡ್ಡಿ ಅರೆಸ್ಟ್ ಆದ್ಮೇಲೆ ರುಕ್ಮಿಣಿ ಕತೆ ಏನಾಯ್ತು? ಜನಾರ್ದನ ರೆಡ್ಡಿಗೆ ಈ ಹೆಲಿಕಾಪ್ಟರ್ ಬಗ್ಗೆ ವಿಶೇಷ ಸೆಂಟಿಮೆಂಟ್ ಇತ್ತು. ಯಾಕಂದ್ರೆ ರೆಡ್ಡಿ ಹೆಲಿಕಾಪ್ಟರ್ಗೆ ತಮ್ಮ ತಾಯಿಯ ಹೆಸರನ್ನೇ ಇಟ್ಟಿದ್ರು. ರೆಡ್ಡಿಯ ತಾಯಿಯ ಹೆಸರು ರುಕ್ಮಿಣಮ್ಮ ಅಂತ. ಹೀಗಾಗಿ ಹೆಲಿಕಾಪ್ಟರ್ಗೆ ಜನಾರ್ದನ ರೆಡ್ಡಿ ರುಕ್ಮಿಣಿ ಅಂತ ಹೆಸರು ಇಟ್ಟಿದ್ರು. ಆದ್ರೆ ರೆಡ್ಡಿ ಅರೆಸ್ಟ್ ಆದ್ಮೇಲೆ ಇತರ ವಾಹನಗಳ ಜೊತೆಗೆ ಹೆಲಿಕಾಪ್ಟರ್ ರುಕ್ಮಿಣಿಯನ್ನು ಕೂಡ CBI ಜಪ್ತಿ ಮಾಡಿತ್ತು. ಹೀಗಾಗಿ ರೆಡ್ಡಿ CBI ಕೋರ್ಟ್ಗೆ ವಿಶೇಷ ಮನವಿ ಮಾಡಿದ್ರು. ನನ್ನ ಹೆಲಿಕಾಪ್ಟರ್ ಪರಿಸ್ಥಿತಿ ಹೇಗಿದೆ, ಅದನ್ನು ಉಪಯೋಗಿಸದೆ ಹಾಗೆ ಬಿಟ್ರೆ ತುಕ್ಕು ಹಿಡಿದು ಹಾಳಾಗುತ್ತೆ. ಹೀಗಾಗಿ ಅದನ್ನ ನಮಗೆ ವಾಪಸ್ ಕೊಡಬೇಕು. ತನಿಖೆಗೆ ಅಗತ್ಯ ಬಿದ್ದಾಗ ನಾವೇ ಅದನ್ನು ತಂದು ಒಪ್ಪಿಸ್ತೀವಿ ಅಂತ ರೆಡ್ಡಿ ಮನವಿ ಮಾಡಿಕೊಂಡಿದ್ರು. ಆದ್ರೆ ಸುಮಾರು 5-6 ವರ್ಷ ಹೆಲಿಕಾಪ್ಟರ್ ರುಕ್ಮಿಣಿ CBI ವಶದಲ್ಲೇ ಇತ್ತು. 2017ರಲ್ಲಿ ಕೋರ್ಟ್ ಆದೇಶದಂತೆ ಹೆಲಿಕಾಪ್ಟರ್ ಅನ್ನ ರೆಡ್ಡಿ ಕುಟುಂಬಕ್ಕೆ ವಾಪಸ್ ಕೊಡಲಾಯಿತು. ಆದ್ರೂ ದೀರ್ಘಕಾಲದವರೆಗೆ ಹೆಲಿಕಾಪ್ಟರ್ ರುಕ್ಮಿಣಿ ಜಕ್ಕೂರು ಏರ್ಬೇಸ್ ನಲ್ಲೇ ನಿಂತಿತ್ತು. ಸರಿಯಾದ ನಿರ್ವಹಣೆ ಇಲ್ಲದೆ ನಿಲ್ಲಿಸಿದ್ದರಿಂದ ಹೆಲಿಕಾಪ್ಟರ್ ಭಾಗಗಳು ಹಾಳಾಗಿವೆ ಅಂತಲೂ ವರದಿಯಾಗಿತ್ತು. ಈಗ ರುಕ್ಮಿಣಿ ಎಲ್ಲಿದೆ? ಬಳಸೋದಿಲ್ಲ ಯಾಕೆ? ಜನಾರ್ದನ ರೆಡ್ಡಿ ಜೈಲಿಂದ ಬಂದ ಬಳಿಕವೂ ಹೆಲಿಕಾಪ್ಟರ್ ಬಳಸಲೇ ಇಲ್ಲ. ರೆಡ್ಡಿ ಮೇಲೆ IT, ED ಕಣ್ಣು ಬೀಳಲು ಹೆಲಿಕಾಪ್ಟರ್ ಹಾರಾಟವೇ ಕಾರಣ. ಅದೇ ಭಯದಲ್ಲಿ ಈಗಲೂ ಹೆಲಿಕಾಪ್ಟರ್ ಸಹವಾಸಕ್ಕೆ ಹೋಗ್ತಾ ಇಲ್ಲ ಅಂತ ಮಾಧ್ಯಮಗಳು ವರದಿ ಮಾಡಿದ್ವು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ರೆಡ್ಡಿ, ನನ್ನ ಬಳಿ ಒಂದಲ್ಲ 2 ಹೆಲಿಕಾಪ್ಟರ್ಗಳಿವೆ. ಆ 2 ಹೆಲಿಕಾಪ್ಟರ್ಗಳು ಚೆನ್ನಾಗಿಯೇ ಇದ್ದು ಬೇರೆ ಬೇರೆ ಸಂಸ್ಥೆಗಳಿಗೆ ನಿರ್ವಹಣೆಗೆ ಕೊಟ್ಟಿದ್ದೀನಿ ಅಂತ ಸ್ಪಷ್ಟಪಡಿಸಿದ್ರು. 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಹೋಗುವಾಗ ರೆಡ್ಡಿಗೆ ಹೆಲಿಕಾಪ್ಟರ್ನ ಅವಶ್ಯಕತೆ ಇತ್ತು. ಆಗಲೂ ರೆಡ್ಡಿ ತಮ್ಮ ಸ್ವಂತ ಹೆಲಿಕಾಪ್ಟರ್ ಬಳಸಲಿಲ್ಲ. ಬದಲಿಗೆ ಪ್ರಚಾರಕ್ಕೆ ಓಡಾಡಲು ತಮ್ಮ ಸ್ನೇಹಿತನ ಹೆಲಿಕಾಪ್ಟರ್ ಅನ್ನ ಬಳಸಿದ್ರು. ಮತ್ತೆ ಅಧಿಕಾರಕ್ಕೆ ಬರುವವರೆಗೆ ಸ್ವಂತ ಹೆಲಿಕಾಪ್ಟರ್ ಬಳಸೋದಿಲ್ಲ ಅಂತ ಈ ಹಿಂದೆ ರೆಡ್ಡಿ ಶಪಥ ಕೂಡ ಮಾಡಿದ್ರು. ಭಾರತದಲ್ಲಿ ಹೆಲಿಕಾಪ್ಟರ್ ಖರೀದಿಸುವುದು ಹೇಗೆ? ಕಾರು, ಬೈಕು ಅಥವಾ ಯಾವುದೇ ವಾಹನ ಖರೀದಿ ಮಾಡಬೇಕು ಅಂದ್ರೆ ಅದರ ಶೋರೂಮ್ ಅನ್ನು ಹುಡ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಹೆಲಿಕಾಪ್ಟರ್ ಪರ್ಚೇಸ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಹೆಲಿಕಾಪ್ಟರ್ ಖರೀದಿಸಲು ಭಾರತದಲ್ಲಿ ಒಂದು ದೊಡ್ಡ ಪ್ರಕ್ರಿಯೆನೇ ಇದೆ. ಮೊದಲಿಗೆ ನಾಗರಿಕ ವಿಮಾನಯಾನ ಸಚಿವಾಲಯದ ವೆಬ್ಸೈಟ್ ನಲ್ಲಿ ಒಂದು ಫಾರಂ ಫಿಲ್ಅಪ್ ಮಾಡಬೇಕು. ನಂತರ ಸಚಿವಾಲಯಕ್ಕೆ ಹೋಗಿ NOCಗೆ ಅರ್ಜಿ ಸಲ್ಲಿಸಬೇಕು. DGCA ಇಂದಲೂ ಪರ್ಮಿಷನ್ ಬೇಕಾಗುತ್ತೆ. ಹೆಲಿಕಾಪ್ಟರ್ ನೋಡಿಕೊಳ್ಳಲು ನಮ್ಮ ಬಳಿ ಎಲ್ಲಾ ವ್ಯವಸ್ಥೆ ಇದೆಯಾ ಅನ್ನೋ ಮಾಹಿತಿಯನ್ನು ಕೂಡ ನೀಡಬೇಕಾಗುತ್ತೆ. ಎಲ್ಲವೂ ಪರ್ಫೆಕ್ಟ್ ಇದ್ರೆ ಮಾತ್ರವೇ ಸಚಿವಾಲಯದಿಂದ ಪರ್ಮಿಷನ್ ಸಿಗುತ್ತೆ. ಆ ಪರ್ಮಿಷನ್ ಇದ್ರೆ ಮಾತ್ರ ಭಾರತದಲ್ಲಿ ಹೆಲಿಕಾಪ್ಟರ್ ಖರೀದಿ ಮಾಡಲು ಸಾಧ್ಯ. ಸ್ನೇಹಿತರೆ,
ಇದು ಜನಾರ್ದನ ರೆಡ್ಡಿಯ ಹೆಲಿಕಾಪ್ಟರ್ ರುಕ್ಮಿಣಿ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.